ಕುಂಬ್ರಾ ಶ್ರೀರಾಮಗಿರಿಯಲ್ಲಿರುವಂತಹ ಶ್ರೀರಾಮ ಭಜನಾ ಮಂದಿರದ ಪುನರ್ ನಿರ್ಮಾಣದ ಸಂಕಲ್ಪದೊಂದಿಗೆ ಪುತ್ತೂರು ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಶ್ರೀರಾಮ ತಾರಕ ಯಜ್ಞ ಮತ್ತು ಶ್ರೀರಾಮನಾಮ ಜಪ ಸಮರ್ಪಣೆ ಕಾರ್ಯಕ್ರಮ ಜನವರಿ 25 ಮತ್ತು 26ರಂದು ನಡೆಯಲಿಕ್ಕಿದೆ ಎಂದು ಶ್ರೀರಾಮ ಭಜನಾ ಮಂದಿರದ ಆಡಳಿತ ಸಮಿತಿ ನಿಕಟಪೂರ್ವ ಅಧ್ಯಕ್ಷ ನ್ಯಾಯವಾದಿ ಕುಂಬ್ರಾ ದುರ್ಗಪ್ರಸಾದ್ ರೈ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಮ್ಮ ಗ್ರಾಮದಲ್ಲಿ ದೇವಸ್ಥಾನಗಳಲ್ಲಿದ್ದರೂ ಸುಮಾರು 50 ವರ್ಷಗಳ ಇತಿಹಾಸ ಇರುವ ಮಂದಿರದಲ್ಲಿ ದೇವಸ್ಥಾನಗಳಲ್ಲಿ ನಡೆಯುವ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ ಮಂದಿರದ ಪುನರ್ ನಿರ್ಮಾಣದ ಸಂಕಲ್ಪದೊಂದಿಗೆ ಮಾಡಿದ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಶ್ರೀ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗಾಗಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಡೆದ ವರ್ಷಾಚರಣೆಯ ಶುಭ ಸಂದರ್ಭದಲ್ಲಿ ಕೆಮ್ಮಿಂಜೆ ಶ್ರೀ ಲಕ್ಷ್ಮೀಶ ತಂತ್ರಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಜನವರಿ 25ಕ್ಕೆ ದೇವತಾ ಪ್ರಾರ್ಥನೆ, ಅಘೋರ ಹೋಮ ಸಹಿತ ಹಲವಾರು ಕ್ರಿಯಾದಿಗಳು ನಡೆದು ರಾತ್ರಿ ದುರ್ಗ ನಮಸ್ಕಾರ ನಡೆಯಲಿದೆ. ಜನವರಿ 26ಕ್ಕೆ 12 ಕಾಯಿ ಶ್ರೀ ಮಹಾಗಣಪತಿ ಹೋಮ, ಶ್ರೀರಾಮ ತಾರಕ ಯಜ್ಞ, ಸರ್ವ ಪ್ರಾಯಶ್ಚಿತ, ಅಶ್ಲೇಷ ಬಲಿ ಪೂಜೆ, ಮಹಾಪೂಜೆ, ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ತಾರಕ ಯಜ್ಞ ಸಮಿತಿಯ ಪ್ರಧಾನ ಸಂಚಾಲಕ ರತನ್ ರೈ ಕುಂಬ್ರಾ, ಸಂಚಾಲಕ ರಾಜೇಶ್ ರೈ ಪರ್ಪುಂಜ, ನಾರಾಯಣ ಪೂಜಾರಿ ಕುರಿಕಾರ ಉಪಸ್ಥಿತರಿದ್ದರು. ಅವರಿಗೆಲ್ಲ ನಮ್ಮಿಂದ ಹೆಚ್ಚು ಧಾರ್ಮಿಕ ಸಂಘಟನೆ ಬಗ್ಗೆ ಇರುವುದರಿಂದ ಅವರು ಅದನ್ನು ಗಮನಿಸ್ತಾ ಇದ್ದಾರೆ. ಕೆಲವರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತೀವಿ, ನಾವು ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ, ಜಪ ಓಡಿ ಮುಟ್ಟು ಎಲ್ಲಿಗೆ ಮುಟ್ಟಿತ್ತು ಅಂತ ಹೇಳುವಾಗ ಒಂದು ಜಾಗೃತಿ ಮೂಡ್ತದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಬರೀತಾ ಇದ್ದಾರೆ, ಮನೆಯವರು ಮಕ್ಕಳು ಸೇರಿ. ಇದು ಒಂದು ರೀತಿಯ ಜಾಗೃತಿ ಅನ್ನುವಂಥದ್ದು, ಅದನ್ನು ಮಾಡ್ತಾಯಿದ್ವಿ. ಅದನ್ನು ನಾಲ್ಕು ಸಮರ್ಪಣೆ ಮಾಡಲಿಕ್ಕೆ ಉಂಟು. ಅದರ ಪೂರ್ವಭಾವಿಯಾಗಿ ಹಿಂದಿನ ದಿನ ನಾವು ನಮ್ಮ ಕೆಮ್ಮಿಂಜೆ ಶ್ರೀ ಲಕ್ಷ್ಮೀಶ ತಂತ್ರಿಗಳ ನೇತೃತ್ವದಲ್ಲಿ ನಮ್ಮ ನಿತ್ಯ ಸೇವೆ ಮಾಡುವವರು ನಮ್ಮ ಇವರು ಪ್ರಕಾಶ್ ನಕ್ಷತ್ರಿತ ಅವರನ್ನು ಕೂಡ ಒಟ್ಟಿಗೆ ಇಟ್ಟುಕೊಂಡು ಕೆಮ್ಮಿಂಜೆ ಲಕ್ಷ್ಮೀಶ ತಂತ್ರ ನೇತೃತ್ವದಲ್ಲಿ ನಮ್ಮ ಪ್ರಶ್ನಾ ಚಿಂತನೆಯಲ್ಲಿ ಕೆಲವೊಂದು ವಿಚಾರ ಬಂತು, ಸಾಮೂಹಿಕವಾಗಿ ಬರುವಂಥದ್ದು. ಅದನ್ನೆಲ್ಲ ಒಂದು ರೀತಿಯಲ್ಲಿ ಅದನ್ನು ಮಾಡುವಂಥದ್ದು. ರಾತ್ರಿ ಬೆಳಿಗ್ಗೆ ಶ್ರೀರಾಮ ತಾರಕ ಯಜ್ಞ ಮಾಡುವಂಥದ್ದು. ಅದಕ್ಕೆ ಇವರೊಂದು ಪರಿಕಲ್ಪನೆ ಕೊಟ್ಟರು. ಅಯೋಧ್ಯೆಯಲ್ಲಿ ಕೂಡ ರಾಮ ಮಂದಿರ ಆಯಿತು, ಅದರ ವರ್ಷಾವಧಿ ಕಾರ್ಯಕ್ರಮ ನಡೀತದೆ, ಅದರ ನೆನಪಿರಲಿ ಅನ್ನುವಂಥದ್ದು. ಅದಕ್ಕೆ ಯಾಕೆ ಅದನ್ನು ಸೇರಿಸ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದವರೆಲ್ಲರೂ ನಮ್ಮೊಟ್ಟಿಗೆ ಸೇರಬೇಕು ಅನ್ನೋ ಚಿಂತನೆ ನಮ್ಮಲ್ಲಿತ್ತು. ಅದನ್ನು ಮಾಡ್ತೇವೆ. ಸಭಾ ಕಾರ್ಯಕ್ರಮ ಇರೋದಿಲ್ಲ. ಮತ್ತು ಇದರ ನಂತರ ನಾವು ಈ ನಿರ್ಮಾಣ ಒಂದು ಸಮಿತಿಯನ್ನು ಮಾಡಬೇಕು ಅನ್ನೋದಂತೂ ಕೂಡ ಇದೆ. ನಿಮ್ಮಲ್ಲಿ ನಮ್ಮದು ವಿನಂತಿ ಏನು ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ಈ ಭಜನಾ ಮಂದಿರದ ಒಂದು ಪ್ರಚಾರ ಆಗುವುದರ ಮೂಲಕ ಇದರ ನಿರ್ಮಾಣಕ್ಕೆ ನಿಮ್ಮಿಂದ ನಮಗೆ ಒಂದು ಪ್ರಚಾರ ಬೇಕಾಗ್ತದೆ ಮತ್ತು ನಿಮ್ಮ ಸಹಕಾರ ಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಬರಬೇಕು ಮತ್ತು ಅತಿ ಹೆಚ್ಚಿನ ಸಂಖ್ಯೆಯ ಜನರು ಯಾವುದೇ ರೀತಿಯ ರಾಜಕೀಯವನ್ನು ಬದಿಗಿಟ್ಟು, ನಾವು ಯಾವಾಗಲೂ ರಾಜಕೀಯ ಮಾಡ್ತಾ ಇರ್ತೇವೆ, ಅದು ನಮಗೆ ಸ್ವಲ್ಪ ಒಂದು ರೀತಿಯಲ್ಲಿ ಮನಕ್ಲೇಶ ಕೂಡ ಆಗ್ತದೆ. ಅದು ಇರಬಾರ್ದು. ಒಂದು ಚಿಂತನೆ ಬೇಕು, ಒಂದು ಧಾರ್ಮಿಕ ಚಿಂತನೆ ಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ಮಾಡ್ತೇವೆ. ತಾವೆಲ್ಲರೂ ಬರಬೇಕು ಮತ್ತು ಅದರಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಒಂದು ವ್ಯಾಪಕವಾದ ಪ್ರಚಾರ ಕೊಡೋದ್ರ ಮೂಲಕ ನಮ್ಮ ಭಜನಾ ಮಂದಿರದ ಏನು ಸಂಕಲ್ಪ ಉಂಟ ಅದರ ನಿರ್ಮಾಣಕ್ಕೆ ನಿಮ್ಮ ಅಳಿಲ ಸೇವೆ ಕೂಡ ನಮಗೆ ಬೇಕು ಅನ್ನುವುದು ನಮ್ಮ ಚಿಂತನೆ. ಇದರ ಉದ್ದೇಶ ಇಷ್ಟೇ. ಏನಂತ ಹೇಳಿದರೆ, ನಮ್ಮ ಸಂಕಲ್ಪ ಇರುವಂಥದ್ದು, ಈಗ ನಾವು ಶಿಲ್ಪಿಗಳನ್ನು ನೋಡಬೇಕಷ್ಟೇ. ಭಜನಾ ಮಂಟಪ ಅನ್ನುವಂಥದ್ದು ಒಂದು ಸಪ್ರೇಟ್ ಆಗಿರಬೇಕು. ಅದು ಸ್ವಲ್ಪ ಅದಕ್ಕೊಂದು ಶೇಪ್ ಕೊಡಬೇಕು ಅಂತ ಇದೆ, ಅದನ್ನು ಕೊಡೋದು. ಮತ್ತು ಗರ್ಭಗುಡಿಯು ಸ್ವಲ್ಪ ದೂರದಲ್ಲಿ ಇರುವಂಥದ್ದು. ಮತ್ತು ಅದರ ಮೇಲೆ ನಮಗೆ ದೇವರು ಅನುಗ್ರಹ ಕೊಟ್ಟರೆ, ತಾವೆಲ್ಲರೂ ಒಳ್ಳೆಯ ಪ್ರಚಾರ ಕೊಟ್ಟರೆ ಮತ್ತು ಜನ ನಮ್ಮೊಂದಿಗೆ ಸ್ಪಂದಿಸಿದರೆ ಮತ್ತು ಶಿಲ್ಪಿಗಳು ಇದಕ್ಕೆ ಒಪ್ಪಿಕೊಂಡ್ರೆ, ಅದರ ಮೇಲೆ ಶ್ರೀರಾಮ ಮತ್ತು ಹನುಮಂತನ ಏನು ಸ್ನೇಹದ ವಿಚಾರ ಉಂಟು, ಅದೊಂದು ಶಿಲ್ಪವನ್ನು ಕೂಡ ಮೇಲೆ ಮಾಡಬೇಕು ಅನ್ನೋ ಸಂಕಲ್ಪ ಉಂಟು. ಅದಕ್ಕೆ ಅಡೆತಡೆ ಇರುವಂಥದ್ದು ನಮ್ಮದು ಮುಖ್ಯ ರಸ್ತೆಯ ಸನಿಹ ಬರೋದರಿಂದ ಆ ಭಜನಾ ಮಂದಿರ ಎಲ್ಲಿ ನಿಲ್ತದೆ ಅನ್ನೋದು ಗೊತ್ತಿಲ್ಲ. ಅದು ಕೂಡ ಗಟ್ಟಿ ಬೇಕು. ಇದು ಮುಖ್ಯ ರಸ್ತೆಯಿಂದ ಒಂದು 50 ಮೀಟರ್ ಎತ್ತರದಲ್ಲಿದೆ. ಅದನ್ನು ಕೂಡ ಅದಕ್ಕೆ ಇಂಜಿನಿಯರ್ ಎಲ್ಲ ಸಮ್ಮತಿ ಕೊಟ್ಟರೆ ಅದನ್ನೆಲ್ಲ ಮಾಡಬೇಕು ಅನ್ನುವಂಥದ್ದು ಉಂಟು ಸರ್. ಪ್ರಶ್ನಾ ಚಿಂತನೆಯಲ್ಲಿ ಬಂದಿದೆ, ಅವರು ಮಾಡಬೇಕು, ಅದು ಕೇಳ್ತಾ ಇದೆ, ಅದು ಆಗಬೇಕು ಅನ್ನೋ ಸಂಕಲ್ಪ ಮೂಡಿ ಬಂದಿದೆ. ಪ್ರಶ್ನಾ ಚಿಂತನೆ ಎಲ್ಲ ನಾವು ಏನು ಯೋಚನೆ ಮಾಡಿದ್ದೇವೆ ಅದಕ್ಕೆ ಶಿಲ್ಪಶಾಸ್ತ್ರ ಇರ್ತದೆ. ಅವರು ಕೊಟ್ಟದ್ದು ಕೂಡ ಹಾಗೆ ಶಿಲ್ಪಶಾಸ್ತ್ರದವರನ್ನು ನೋಡಿಕೊಂಡು ಅದು ಅನುಕೂಲ ಆದರೆ, ಮತ್ತು ಅದರೊಟ್ಟಿಗೆ ತಾಂತ್ರಿಕ